ನಮಸ್ಕಾರ. ಸುಕೃತ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್ಗೆ ನಿಮಗೆ ಸುಸ್ವಾಗತ. ನಾನು ಡಾಕ್ಟರ್ ಕೋಕಿಲಾ, ಇಲ್ಲಿನ ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಾನು ಈ ವಿಡಿಯೋದಲ್ಲಿ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗದೇ ಇರೋರಿಗೆ ಮಾಡ್ತಕ್ಕಂಥ ವಿಧವಾದ ಚಿಕಿತ್ಸೆಗಳ ಬಗ್ಗೆ ವಿವರಿಸ್ತೀನಿ. ಸೊ ಈಗ ಇಷ್ಟೊತ್ತು ಯಾವ್ಯಾವ ರೀತಿ ಪ್ರಾಬ್ಲಮ್ಸು, ಯಾವ್ಯಾವ ರೀತಿ ಟೆಸ್ಟ್ಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರೆಗ್ನೆನ್ಸಿ ಆಗೋದ್ರ ಬಗ್ಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಥವಾ ಯಾವ್ಯಾವ ರೀತಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ. ಪ್ರೆಗ್ನೆನ್ಸಿ ಆಗೋಕ್ಕಿರೋದು ಮೂರೇ ರೀತಿ ದಾರಿ. ಒಂದು ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗೋದು, ಇನ್ನೊಂದು IUI, ಇನ್ನೊಂದು IVF. ಈಗ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗೋದು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಗಂಡ ಹೆಂಡತಿ ಜೊತೆಗಿದ್ದು ವಾರಕ್ಕೆ 2-3 ಸತಿ ಸೇರಿಕೊಂಡು ಡಯಟು ಲೈಫ್ ಸ್ಟೈಲ್ ಎಲ್ಲ ಮೇಂಟೈನ್ ಮಾಡಿ ಅದರಿಂದ ಪ್ರೆಗ್ನೆನ್ಸಿ ಆಗೋವಂಥದ್ದು. ಅಥವಾ ಇನ್ನೊಂದು ಓವ್ಯುಲೇಷನ್ ಆಗದೇ ಇರೋಂಥವ್ರಿಗೆ ಓವ್ಯುಲೇಷನ್ ಆಗೋಕ್ಕೆ ಅಂತ ಮೆಡಿಸಿನ್ ತೊಗೊಂಡು ನ್ಯಾಚುರಲಾಗಿ ಟ್ರೈ ಮಾಡೋದು. IUIನಲ್ಲಿ ಮತ್ತೆ 2 ಥರ. ಅದರಲ್ಲಿ ಹಸ್ಬೆಂಡ್ ಸ್ಪರ್ಮ್ ಆಗಿರ್ಬೋದು, ಡೋನರ್ ಸ್ಪರ್ಮ್ ಆಗಿರ್ಬೋದು, ಅದನ್ನು ವಾಶ್ ಮಾಡಿ ಸೆಮೆನ್ ಪ್ರಿಪೇರ್ ಮಾಡಿ ಚೆನ್ನಾಗಿರೋ ಸ್ಪರ್ಮ್ನ ಯೂಟ್ರಸ್ ಒಳಗಡೆಗೆ ಇಂಜೆಕ್ಟ್ ಮಾಡೋದು, ಇದು IUI. ಈಗ ಮೂರನೇ ಟ್ರೀಟ್ಮೆಂಟು IVF ಅಲ್ಲಿ ಮತ್ತೆ ಬೇರೆ ಬೇರೆ ಥರ ಇದೆ. ಅದರಲ್ಲಿ ಓನ್ ಎಗ್ಗು ಓನ್ ಸ್ಪರ್ಮಿಂದ IVF, ಡೋನರ್ ಎಗ್ಗು ಓನ್ ಸ್ಪರ್ಮು, ಓನ್ ಎಗ್ಗು ಡೋನರ್ ಸ್ಪರ್ಮು, ಡೋನರ್ ಎಗ್ಗು ಡೋನರ್ ಸ್ಪರ್ಮು, ಅಥವಾ PGS ಪ್ಲಸ್ PGD ಮಾಡಿ IVF ಮಾಡೋದು, ಮತ್ತು ಸರೋಗೆಸಿ. ಇದು IVFಲ್ಲಿ ಇಷ್ಟು ಥರ ಇದೆ. ಇದರಲ್ಲಿ ಯಾವ ಪೇಷಂಟ್ಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೆಷ್ಟು ಸಕ್ಸಸ್ ಆಗೋ ಚಾನ್ಸ್ ಇದೆ ಅನ್ನೋದು ಇಂಡಿವಿಜುವಲ್ ಪೇಷಂಟ್ ಪ್ರಾಬ್ಲಮ್ಸ್ ಮೇಲೆ ಸಜೆಸ್ಟ್ ಮಾಡ್ತೀವಿ. ಸೊ ಈಗ ಪ್ರೆಗ್ನೆನ್ಸಿ ಆಗೋಕ್ಕೆ ನಾನು ಆಗಲೇ ಹೇಳಿದೆ, ಇರೋದು ಮೂರೇ ವಿಧಾನ. ಒಂದು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು, ಇನ್ನೊಂದು IUI, ಇನ್ನೊಂದು IVF. ಸೊ ಈಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಸೇರೋದ್ರಿಂದ ಹಿಡಿದು ಸರ್ವಿಕ್ಸ್, ವೆಜೈನಾ, ಎಗ್ಗು, ಓವ್ಯುಲೇಷನ್ ಆಗೋದು, ಟ್ಯೂಬ್ ಓಪನ್ ಇರಬೇಕು, ಸ್ಪರ್ಮ್ಸ್ ಚೆನ್ನಾಗಿರಬೇಕು, ಸ್ಪರ್ಮ್ ಎಗ್ಗು ಫರ್ಟಿಲೈಸ್ ಆಗಬೇಕು, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಎಂಡೋಮೆಟ್ರಿಯಮ್ ಚೆನ್ನಾಗಿರಬೇಕು, ರಕ್ತದಲ್ಲಿ ಏನೂ ತೊಂದರೆ ಇರಬಾರ್ದು, ಮತ್ತು ಹೆಂಡತಿಯು ವೈದ್ಯರು ಹೇಳಿದ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ತಗೊಬೇಕು, ಮನಸ್ಸು ಯಾವಾಗಲೂ ಸಮಾಧಾನವಾಗಿದ್ದು ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಇರಬೇಕು. ಇವೆಲ್ಲ ಕೂಡ ತುಂಬ ಮುಖ್ಯ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗೋಕ್ಕೆ. ಸೊ IUIಯಲ್ಲಿ ಗಂಡನ ವೀರ್ಯಾಣು ಆಗಿರ್ಬೋದು ಅಥವಾ ದಾನಿಯ ವೀರ್ಯಾಣು ಆಗಿರ್ಬೋದು, ಅದನ್ನು ನಾವು ಯೂಟ್ರಸ್ ಒಳಗಡೆಗೆ ಒಂದು ಟ್ಯೂಬಿನ ಮೂಲಕ ಇಂಜೆಕ್ಟ್ ಮಾಡೋದಕ್ಕೆ IUI ಅಂತ ಹೇಳ್ತೀವಿ. ಅಂದರೆ ಸೆಮೆನ್ನ ಶೇಖರಣೆ ಮಾಡಿ ಅದರಲ್ಲಿ ಚೆನ್ನಾಗಿರೋ ಸ್ಪರ್ಮ್ಸ್ನ ಸಪ್ರೇಟ್ ಮಾಡಿ ಯೂಟ್ರಸ್ಗೆ ಇಂಜೆಕ್ಟ್ ಮಾಡೋದು. ಇಲ್ಲಿ ಸೇರದ ತೊಂದರೆ ಇರ್ಬೋದು, ವೆಜೈನಾದಲ್ಲಿ ತೊಂದರೆ ಇದ್ದರೂ, ಸರ್ವಿಕ್ಸಲ್ಲಿ ತೊಂದರೆ ಇದ್ದರೂ ಇದರಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಸೊ ಮುಂದಿಂದು ಎಗ್ ನಂಬರ್ ಕ್ವಾಲಿಟಿ, ಓವ್ಯುಲೇಷನ್ ಆಗಬೇಕು, ಟ್ಯೂಬ್ ಓಪನ್ ಇರಬೇಕು, ಸ್ಪರ್ಮ್ ಚೆನ್ನಾಗಿರಬೇಕು, ಎಂಬ್ರಿಯೋ ಕ್ವಾಲಿಟಿ, ಎಂಡೋಮೆಟ್ರಿಯಮ್, ಬ್ಲಡ್ಡಲ್ಲಿ ತೊಂದರೆ ಇರಬಾರ್ದು. ಇವೆಲ್ಲ ಕೂಡ IUI ಪ್ರೆಗ್ನೆನ್ಸಿ ಆಗೋಕ್ಕೂ ಕೂಡ ತುಂಬ ಮುಖ್ಯ. ಮತ್ತು IVF ಅಲ್ಲಿ ಓವರಿನಲ್ಲಿ ಫಾಲಿಕಲ್ಸ್ ಬೆಳೆಯೋಕ್ಕೆ ಅಂತ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಕೊಡೋದು. ಫಾಲಿಕಲ್ ಬೆಳೆದ ಮೇಲೆ ಸ್ಕ್ಯಾನಿಂಗಲ್ಲಿ ನೋಡಿಕೊಂಡು ಓವರಿ ಒಳಗಡೆ ಇರೋ ಎಗ್ಗನ್ನು ಹೊರಗಡೆ ತೆಗೆಯೋದು. ಎಗ್ಗನ್ನ ಹೊರಗಡೆ ತೆಗೆದ್ಮೇಲೆ ಹಸ್ಬೆಂಡು ಸೆಮೆನ್ ಕಲೆಕ್ಟ್ ಮಾಡಿಕೊಡ್ಬೋದು. ಕಲೆಕ್ಟ್ ಮಾಡಿಕೊಡೋಕ್ಕಾಗದೇ ಇರೋರಿಗೆ ಅಥವಾ ಸೆಮೆನ್ನಲ್ಲಿ ಸ್ಪರ್ಮ್ಸ್ ಇಲ್ಲದೆ ಇರೋರಿಗೆ ಬೀಜದಿಂದ ನಾವೇ ಸ್ಪರ್ಮ್ನ ತಗೊಳೋದು. ಸ್ಪರ್ಮ್ನ ತಗೊಂಡು ಎಗ್ಗೊಳಗಡೆ ಸ್ಪರ್ಮ್ನ ನಾವೇ ಇಂಜೆಕ್ಟ್ ಮಾಡೋದು. ಈ ರೀತಿ ಹೊರಗಡೆ ಬೆಳೆಯುತ್ತೆ, ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಆಗಿರೋದನ್ನ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡೋದು. ಟ್ರಾನ್ಸ್ಫರ್ ಮಾಡಿದ ಮೇಲೆ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ತಿಳ್ಕೊಳೋದು. ಇದು IVF. ಸೊ ಎಗ್ನೂ ಹೊರಗಡೆ ತಗೊಂತೀವಿ, ಸ್ಪರ್ಮ್ನೂ ಹೊರಗಡೆ ತಗೊಂತೀವಿ, ಎಂಬ್ರಿಯೋ ಆದಮೇಲೆ ಡೈರೆಕ್ಟ್ ಯೂಟ್ರಸ್ಗೆ ಹಾಕ್ತೀವಿ. ಮತ್ತೆ ಎಗ್ಗೊಳಗಡೆ ಸ್ಪರ್ಮ್ನ ಡೈರೆಕ್ಟ್ ಇಂಜೆಕ್ಟ್ ಮಾಡೋದಕ್ಕೆ ICSI ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈಗ ನಮಗೆ ಎಗ್ ನಂಬರ್ ಕ್ವಾಲಿಟಿ ಚೆನ್ನಾಗಿರಬೇಕು, ಜೀವಂತ ಇರೋ ಸ್ಪರ್ಮ್ಸ್ ಇದ್ರೆ ಆಯಿತು. ಸ್ಪರ್ಮ್ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಕಡಿಮೆ ಇದ್ರೂ ಕೂಡ ಇದರಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಆದಮೇಲೆ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಎಂಡೋಮೆಟ್ರಿಯಮ್ ಚೆನ್ನಾಗಿರಬೇಕು, ಬ್ಲಡ್ಡಲ್ಲಿ ತೊಂದರೆ ಇರಬಾರ್ದು, ಮತ್ತು ಮನಸ್ಸು ಯಾವಾಗಲೂ ಸಮಾಧಾನವಾಗಿರಬೇಕು, ಮೆಡಿಸಿನ್ಸ್ನ ಸಮಯಕ್ಕೆ ಸರಿಯಾಗಿ ತಗೊಬೇಕು. ಸೊ ಇದು ಪ್ರೆಗ್ನೆನ್ಸಿ ಆಗೋಕ್ಕೆ ಇರುವಂಥ 3 ವಿಧಾನ: ನ್ಯಾಚುರಲ್, IUI ಮತ್ತು IVF. ಓವ್ಯುಲೇಷನ್ ಆಗದೇ ಇರೋರಿಗೆ ಓವ್ಯುಲೇಷನ್ ಆಗೋಕ್ಕೆ ಅಂತ ಲೈಫ್ ಸ್ಟೈಲ್ ಚೇಂಜಸ್ಸು, ಬೇರೆ ರೀತಿಯಾದ ಮೆಡಿಸಿನ್ಸು ಮತ್ತು ಓವೇರಿಯನ್ ಡ್ರಿಲ್ಲಿಂಗು
ಇದು ಓವ್ಯುಲೇಷನ್ ಆಗೋಕ್ಕೆ ಇರುವಂತ ಟ್ರೀಟ್ಮೆಂಟ್. ಮತ್ತೆ ಟ್ಯೂಬ್ ಬ್ಲಾಕ್ ಇತ್ತು ಅಂತಂದ್ರೆ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಅಂತ ಒಂದು ಚಿಕಿತ್ಸೆ. ಇದರಲ್ಲಿ ಟ್ಯೂಬ್ ಓಪನ್ ಆದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಆಗಿಲ್ಲ ಅಂತಂದ್ರೆ ಮತ್ತೆ IVF ಬೇಕಾಗುತ್ತೆ. ಮತ್ತೆ ಟ್ಯೂಬ್ ಬ್ಲಾಕ್ ಆಗಿ ನೀರು ತುಂಬಿಕೊಂಡಿದ್ರೆ IVF ಮಾಡೋ ಮುಂಚೆ ಈ ಟ್ಯೂಬ್ ಅನ್ನ ಗರ್ಭಕೋಶದಿಂದ ಬೇರೆ ಮಾಡೋದು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಹೆಚ್ಚಾಗುತ್ತೆ. ಯಾರಿಗಾದ್ರೂ ಸೆಮೆನಲ್ಲಿ ಸ್ಪರ್ಮ್ಸ್ ಇಲ್ಲ ಅಂದ್ರೆ ಬೀಜದಿಂದಾನೇ ಅಥವಾ ಬೀಜದ ಮೇಲ್ಗಡೆ ಎಪಿಡಿಡಿಮಸ್ ಇಂದ ನಾವು ಸ್ಪರ್ಮ್ಸ್ ನ ತಗೊಂಡು ಇಕ್ಸಿ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡಿದ್ರೆ ಅವ್ರದೇ ಆದ ಸ್ಪರ್ಮ್ ಇಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಗಂಡಸರಿಗೆ ವ್ಯಾರಿಕೋಸೀಲ್ ಅನ್ನೋ ಸರ್ಜರಿ, ಬೇರೆ ಬೇರೆ ರೀತಿಯಾದ ಆಂಟಿಬಯೋಟಿಕ್ಸು, ಮಲ್ಟಿವಿಟಮಿನ್ಸು ಇವೆಲ್ಲ ಕೂಡ ಒಂದು ಚಿಕಿತ್ಸೆ. ಮತ್ತೆ ಸೆಕ್ಷುವಲ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಬರೀ ಕೌನ್ಸೆಲಿಂಗ್ ಇಂದ ಕೂಡ ಸರಿಯಾಗಿ ಪ್ರೆಗ್ನೆನ್ಸಿ ಈಸಿಯಾಗಿ ಆಗುತ್ತೆ. ಕೆಲವು ಮೆಡಿಸಿನ್ಸ್ ಕೊಡೋದು ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಯಾರಿಗಾದ್ರೂ ಈಗ ಎಗ್ ಇಲ್ಲ ಅಥವಾ ತೀರಾ ಕಡಿಮೆ ಎಗ್ಗಿದೆ, ಅವ್ರ ಎಗ್ಗಿಂದ ಅವ್ರ ಪ್ರೆಗ್ನೆನ್ಸಿ ಆಗಿಲ್ಲ ಅಂದಾಗ ಡೋನರ್ ಇಂದ ಎಗ್ ನ ತಗೊಳೋದು, ಹಸ್ಬೆಂಡ್ ಸ್ಪರ್ಮ್ ನ ತಗೊಳೋದು, ಎಂಬ್ರಿಯೋ ಆದ್ಮೇಲೆ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡೋದು. ಇದು ಡೋನರ್ ಎಗ್ ಇಂದ IVF ಟ್ರೀಟ್ಮೆಂಟ್. ಈಗ ಕೆಲವ್ರಿಗೆ ಎಗ್ಗು ಕೂಡ ಕಡಿಮೆ ಇರುತ್ತೆ ಅಥವಾ ಎಗ್ ಇರೋದಿಲ್ಲ, ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮತ್ತೆ ಹಸ್ಬೆಂಡ್ಗೂ ಕೂಡ ಸ್ಪರ್ಮ್ ಇರೋದಿಲ್ಲ ಅಥವಾ ಸೆಮೆನಲ್ಲಿ ಸಿವಿಯರ್ ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೆ ಡೋನರ್ ಎಗ್ಗು ಡೋನರ್ ಸ್ಪರ್ಮು ಎರಡೂ ಕೂಡ ಡೋನರ್ದು ಬೇಕಾಗುತ್ತೆ. ಸೊ ಇದರಲ್ಲಿ ಯಾವ ರೀತಿ ಮಾಡ್ತೀವಪ್ಪ ಟ್ರೀಟ್ಮೆಂಟು ಅಂದರೆ, ಎಗ್ ಡೋನರ್ ಇಂದ ಎಗ್ ಡೋನರ್ಗೆ ಇಂಜೆಕ್ಷನ್ಸ್ ಕೊಟ್ಟು ಅವ್ರಿಗೆ ಎಗ್ ತಗೊಳೋದು. ಮತ್ತು ಡೋನರ್ ಸೆಮೆನ್ ಬ್ಯಾಂಕಲ್ಲಿ ಫ್ರೀಸ್ ಆಗಿರುತ್ತೆ. ಸೊ ಇವ್ರಿಗೆ ಇಂಜೆಕ್ಷನ್ಸ್ ಕೊಟ್ಟು ಅವ್ರ ಎಗ್ನ ರಿಮೂವ್ ಮಾಡೋದು. ಡೋನರ್ ಸೆಮೆನ್ನು ಫ್ರೀಸ್ ಆಗಿರೋ ಸೆಮೆನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳೋದು. ತೆಗ್ದಿರೋ ಎಗ್ಗೆ ಡೋನರ್ ಸ್ಪರ್ಮ್ನ ಇಂಜೆಕ್ಟ್ ಮಾಡೋದು. ಇಂಜೆಕ್ಟ್ ಮಾಡಿ ಅದರಿಂದ ಆಗಿರೋ ಎಂಬ್ರಿಯೋನ ರೆಸಿಪಿಯೆಂಟ್ ಅಂದರೆ ಯಾರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೀವೋ ಅವ್ರ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡೋದು. ಈಗ ರೆಸಿಪಿಯೆಂಟ್ಗೆ ಬರೀ ಈಗ ಎಗ್ಗು ಸ್ಪರ್ಮು ಹೆಂಗು ಹೊರಗಡೆಯಿಂದ ಬರೋದ್ರಿಂದ ರೆಸಿಪಿಯೆಂಟ್ಗೆ ಬರೀ ಯೂಟ್ರಸ್ ರೆಡಿ ಮಾಡ್ಕೊಳಕ್ಕೆ ಮಾತ್ರ, ಎಂಡೋಮೆಟ್ರಿಯಂ ಇಂಪ್ರೂವ್ ಮಾಡೋಕ್ಕೆ ಮಾತ್ರ ಟ್ಯಾಬ್ಲೆಟ್ಸ್ನ ಕೊಟ್ಟು ಅವ್ರಿಗೆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಾಗುತ್ತೆ. ಇದು ಡೋನರ್ ಎಗ್ಗು ಡೋನರ್ ಸ್ಪರ್ಮಿಂದ IVF ಮಾಡುವಂಥದ್ದು. ಮತ್ತು ಈಗ ಕೆಲವ್ರಿಗೆ ಸೇಮ್ ಎಗ್ಗು ಸ್ಪರ್ಮು ಎರಡೂ ಕಡೆಯಿಂದ ತೊಂದರೆ ಇರುವಂಥವ್ರಿಗೆ ಈಗ ಎರಡೂ ಬೇರೆ ಅಂತ ಬೇಕಾದಾಗ ನಾವು ಹೊಸದಾಗಿ ಡೋನರ್ ಎಗ್ಗು ಡೋನರ್ ಸ್ಪರ್ಮು ಅಂತ ತಗೊಂಡು ಮಾಡಿದಾಗ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ. ಮತ್ತು ಸಿವಿಯರ್ ಪ್ರಾಬ್ಲಮ್ ಇರೋರಿಗೆ ಡೋನರ್ ಎಗ್ಗು ಡೋನರ್ ಸ್ಪರ್ಮು ಹೊಸದಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಫೋರ್ಡ್ ಮಾಡೋಕ್ಕಾಗದೇ ಇರೋವಂಥವ್ರಿಗೆ ಡೋನರ್ ಎಂಬ್ರಿಯೋ ಅನ್ನೋದೊಂದು ಟ್ರೀಟ್ಮೆಂಟು. ಈಗ ಬೇರೆಯವರು ಚಿಕ್ಕ ವಯಸ್ಸಿನಲ್ಲೇ ಬೇರೆ ಕಾರಣಗಳಿಂದ IVF ಮಾಡಿಸ್ಕೊಂಡಿರ್ತಾರೆ. ಅವ್ರಿಗೆ ಒಂದೇ ಸತಿಗೆ ಅವ್ರಿಗೆ ಒಂದು 10 ಎಂಬ್ರಿಯೋ ಬಂದಿರುತ್ತೆ. ಅವ್ರಿಗೆ 1-2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದೇ ಸತಿಗೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ, ಕೆಲವರು ಟ್ವಿನ್ಸು ಆಗುತ್ತೆ. ಆಮೇಲೆ ಅವ್ರು ಉಳಿದಿರೋ ಎಂಬ್ರಿಯೋಸ್ನ ಡೊನೇಟ್ ಮಾಡ್ತಾರೆ. ಆ ಎಂಬ್ರಿಯೋಸ್ನ ನಾವು ಫ್ರೀಸ್ ಮಾಡಿ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದರಲ್ಲಿ ಈಗ ಬರೀ ರೆಸಿಪಿಯೆಂಟು ಯೂಟ್ರಸ್ ಮಾತ್ರ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಡಾಕ್ಟ್ರ್ ಹತ್ರ ಬರಬೇಕಾಗತ್ತೆ, ಎಂಡೋಮೆಟ್ರಿಯಂ ಇಂಪ್ರೂವ್ ಆಗೋದಕ್ಕೆ ಅಂತ ಅವ್ರಿಗೆ ಮೆಡಿಸಿನ್ ಕೊಟ್ಟು ಫ್ರೀಸ್ ಮಾಡಿರೋ ಎಂಬ್ರಿಯೋನ ಮಾಡಿ ಅದನ್ನು ರೆಸಿಪಿಯೆಂಟ್ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು ಇರುತ್ತೆ. ಸೊ ಫ್ರೀಸ್ ಮಾಡಿರೋ ಎಂಬ್ರಿಯೋಸ್ ನಾವು ಮೇಂಟೈನ್ ಮಾಡಿರ್ತೀವಿ, ಅದನ್ನು ಮಾಡೋದು. ಅದನ್ನು ಮಾಡಿದ್ಮೇಲೆ ಅದನ್ನು ಲಿಕ್ವಿಡ್ ನೈಟ್ರೋಜನಲ್ಲಿ ನಾವು ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಅದನ್ನು ಮಾಡಿ ಅದನ್ನು ಸ್ವಲ್ಪ ಕಲ್ಚರ್ ಮಾಡಿ ಆಮೇಲೆ ರೆಡಿ ಮಾಡಿರ್ತೀವಲ್ಲ ಯೂಟ್ರಸ್ಸು ರೆಸಿಪಿಯೆಂಟ್ದ ಎಂಡೋಮೆಟ್ರಿಯಮ್ನ ಅವ್ರ ಯೂಟ್ರಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಇದನ್ನು ಡೋನರ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸರೋಗಿಸಿ ಅಂದರೆ ಬಾಡಿಗೆ ತಾಯಿ ಅಂತ ಕೇಳಿರ್ತೀರ. ಯಾರಿಗಾದ್ರೂ ಯೂಟ್ರಸ್ಸಲ್ಲಿ ತುಂಬ ಹೆಚ್ಚಿಗೆ ಪ್ರಾಬ್ಲಮ್ ಇದ್ದು ಈ ಯೂಟ್ರಸ್ಸಲ್ಲಿ ಮಗು ಬೆಳೆಯೋ ಚಾನ್ಸ್ ಇಲ್ಲ ಅಂದರೆ, ಯೂಟ್ರಸ್ಸೇ ಇರಲ್ಲ ಕೆಲವ್ರಿಗೆ ಎಲ್ಲ ಸರಿ ಇದ್ದರೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಫಿಟ್ ಇರಲ್ಲ. ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಲಿವರು ಕಿಡ್ನಿ ತೊಂದರೆಗಳಿರುತ್ತೆ, ಅವರು ಪ್ರೆಗ್ನೆಂಟ್ ಆಗೋಕ್ಕೆ ಫಿಟ್ ಇರಲ್ಲ, ಅಥವಾ ಮತ್ತೆ IVF ಮಾಡಿ ಫೇಲ್ ಆಗಿರ್ತಾರೆ. ಅಂಥವ್ರಿಗೆ ಬಾಡಿಗೆ ತಾಯಿ ಅನ್ನೋದೊಂದು ಚಿಕಿತ್ಸೆ. ಗಂಡನ ವೀರ್ಯಾಣು ಹೆಂಡತಿಯ ಎಗ್ಗು ತಗೊಂಡು ಭ್ರೂಣ ಆದಮೇಲೆ ಬಾಡಿಗೆ ತಾಯಿ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡೋದು, ಇದು ಸರೋಗೆಸಿ. ಮತ್ತೆ ಫೇಲ್ ಆಗಿರೋರಿಗೆ PGS ಅನ್ನೋ ಚಿಕಿತ್ಸೆ. ಇದರಲ್ಲಿ ಎಗ್ ತಗೊಂಡು ಎಂಬ್ರಿಯೋ ಮಾಡೋವರೆಗೂ ಎಲ್ಲ IVF ಥರನೇ ಸೇಮ್ ಪ್ರೋಸೆಸ್ ಇರುತ್ತೆ.
ಎಂಬ್ರಿಯೋ ಆದಮೇಲೆ ಎಂಬ್ರಿಯೋನ ಕಣಗಳನ್ನ ತಗೊಂಡು ಪರೀಕ್ಷೆಗೆ ಕಳಿಸೋದು, ಎಂಬ್ರಿಯೋನ ಸ್ಟೋರ್ ಮಾಡಿಡೋದು. ರಿಸಲ್ಟ್ ಬಂದಮೇಲೆ ನಾರ್ಮಲ್ ಇರೋ ಎಂಬ್ರಿಯೋನ ಮಾಡಿ ಅದನ್ನು ಯುಟ್ರಸ್ಗೆ ಟ್ರಾನ್ಸ್ಫರ್ ಮಾಡೋದು. ಆವಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಜಾಸ್ತಿ ಆಗುತ್ತೆ. ಮತ್ತು ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಂತ ಮತ್ತೆ IVF ಫೇಲ್ ಆಗಿರೋರಿಗೆ ಅಥವಾ ನಾವು ಫ್ರೀಸ್ ಆಗಿರೋ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ಎಂಬ್ರಿಯೋ ಸುತ್ತ ಇರೋ ಪದರ ಝೋನಾ ಅನ್ನೋದನ್ನು, ಇದು ತುಂಬ ದಪ್ಪ ಇದ್ದರೆ, ಹಾರ್ಡ್ ಇದ್ದರೆ ಇದನ್ನು ಲೇಸರ್ ಮೂಲಕ ಇದನ್ನು ಥಿಕ್ನೆಸ್ನ ಕಡಿಮೆ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು. ಆವಾಗ ಅಂಥವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಇರಾ ಟೆಸ್ಟ್ ಅನ್ನೋ ಒಂದು ಅಡ್ವಾನ್ಸ್ಡ್ ಟೆಸ್ಟು. ಮತ್ತೆ IVF ಫೇಲ್ ಆಗಿರೋರಿಗೆ ಇದನ್ನು ನಾವು ಮಾಡ್ತೀವಿ. ಇದು ಎಂಡೋಮೆಟ್ರಿಯಂ ಡೆವಲಪ್ ಆಗೋಕ್ಕೆ ಅಂತ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನೋ ಮೆಡಿಸಿನ್ನ ಕೊಟ್ಟು ಎಂಡೋಮೆಟ್ರಿಯಂ ಸ್ಯಾಂಪಲ್ನ ತಗೊಂಡು ಜೆನೆಟಿಕ್ ಟೆಸ್ಟ್ಗೆ ಫಾರಿನ್ಗೆ ಕಳಿಸೋದು, ಅಂದರೆ ಸ್ಪೇನ್ಗೆ ಕಳಿಸ್ತೀವಿ. ಅಲ್ಲಿ ಅವರು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ಎಷ್ಟು ದಿನ ಪ್ರೊಜೆಸ್ಟ್ರಾನ್ ಮೆಡಿಸಿನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗುತ್ತೆ ಅನ್ನೋದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು. ಆವಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮತ್ತು ರಕ್ತದಲ್ಲಿ ಮಾಡುವಂಥ ಬೇಸಿಕ್ ಟೆಸ್ಟ್ಗಳ ಬಗ್ಗೆ ಆಗಲೇ ನಾವು ಚರ್ಚೆ ಮಾಡಿದ್ವಿ. ಈಗ ಕೆಲವು ಅಡ್ವಾನ್ಸ್ಡ್ ಟೆಸ್ಟ್, ಥ್ರಾಂಬೋಫಿಲಿಯಾ ವರ್ಕಪ್, ANA ಪ್ರೊಫೈಲ್ ಅಂತ ಹೇಳ್ತೀವಿ. ಎಷ್ಟೊಂದು ರೀತಿ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಆಗದೇ ಇರೋರಿಗೆ ಒಂದೊಂದು ಸತಿ ಹೈಯರ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ಇದು ರಕ್ತ ಹೆಪ್ಪುಕಟ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಹೈಯರ್ ಟೆಸ್ಟು. ಇದರಲ್ಲಿ ಪ್ರಾಬ್ಲಮ್ ಇದ್ದರೆ ಇಂಥವ್ರಿಗೆ ಗರ್ಭಕೋಶದಲ್ಲಿ ರಕ್ತ ಚಲನೆ ಆಗೋದಕ್ಕೆ ರಕ್ತ ಹೆಪ್ಪುಕಟ್ಟಿ ತೊಂದರೆ ಆಗಿ ಪ್ರೆಗ್ನೆನ್ಸಿ ಆಗೋದನ್ನು ತಡೆಗಟ್ತಾ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ANA ಪ್ರೊಫೈಲ್ ಅನ್ನೋ ಟೆಸ್ಟ್ ಮಾಡಿದಾಗ ಈಗ ಹೆಂಗಸಿನ ದೇಹ ಭ್ರೂಣನ ಹೊಂದಿಸ್ಕೊಳ್ತಾ ಇಲ್ವಾ, ಹೊಂದಿಸ್ಕೊಳಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾ ಅನ್ನೋದನ್ನು ತಿಳ್ಕೊಳಕ್ಕೆ ಸಂಬಂಧಪಟ್ಟಂಗೆ ಇದು ಒಂದು ಪರೀಕ್ಷೆ. ಈಗ ಎಂಬ್ರಿಯೋನಲ್ಲಿ ಅರ್ಧ ಹೆಂಗಸಿನ ಅಂಶ ಇರುತ್ತೆ, ಇನ್ನರ್ಧ ಗಂಡಸಿನ ಅಂಶ ಇರುತ್ತೆ. ಎಲ್ಲರಿಗೂ ಕೂಡ ಸೇಮ್ ಆದರೂ ಕೂಡ ಹೆಂಡತಿಯ ದೇಹ ಗಂಡನ ಅಂಶವನ್ನು ಹೊಂದಿಸ್ಕೊಂಡು ಅದನ್ನು ಸ್ವೀಕರಿಸಿದ್ರೆ ಅದು ಪ್ರೆಗ್ನೆನ್ಸಿ ಆಗಿ ಚೆನ್ನಾಗಾಗುತ್ತೆ. ಕೆಲವ್ರಿಗೆ ಇಮ್ಯುನೊಲಾಜಿಕಲ್ ಫ್ಯಾಕ್ಟರ್ ಅಂತ ಇನ್ಫರ್ಟಿಲಿಟಿ ಇರುತ್ತೆ. ಅಂಥವ್ರಿಗೆ ಏನಾಗುತ್ತೆ, ಗಂಡನ ಅಂಶವನ್ನು ದೇಹ ಹೊಂದಿಸ್ಕೊಂಡೆ ಭ್ರೂಣನ ರಿಜೆಕ್ಟ್ ಮಾಡ್ತಿರುತ್ತೆ. ಆ ರೀತಿ ಏನಾದರೂ ತೊಂದರೆ ಇರಬಹುದಾ ಅನ್ನೋದಕ್ಕೆ ANA ಪ್ರೊಫೈಲ್ ಅಂತ ಒಂದು ಪರೀಕ್ಷೆ. ಇದರಲ್ಲಿ ತೊಂದರೆ ಕಂಡ್ರೆ ಅಂಥವ್ರಿಗೆ ನಾವು ಪ್ರೆಗ್ನೆನ್ಸಿ ಆಗೋ ಮುಂಚೆಯಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ.